ಯೇಸು ಕ್ರಿಸ್ತನ ನಾಮದಲ್ಲಿ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಲೋಕೇಶ್. ನಮ್ಮೂರು ಹಾಸನ ಹತ್ರ ಒಂದು ಹಳ್ಳಿ, ಕೊಂಡಜ್ಜಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ. ನಮ್ಮ ಅಪ್ಪನ ಹೆಸರು ಲಕ್ಷ್ಮಯ್ಯ ಅಂತೇಳಿ, ನಮ್ಮ ಅಮ್ಮನ ಹೆಸರು ಶಾಂತಮ್ಮ. ನಾವು ಕೂಡ ಒಂದು ಹಿಂದೂ ಕುಟುಂಬದಲ್ಲಿಂದಾನೇ ಜನಿಸಿ ಬಂದಿದ್ವಿ. ನಾವು ನಮಗೆ ಬೈ ಬರ್ತಿಂದನೂ ಕೂಡ ಕಣ್ಣು ಕಾಣಿಸಲ್ಲ. ನಂದು ಕೂಡ ಇವಾಗ ಮ್ಯಾರೇಜ್ ಆಗಿದೆ. ನಮ್ಮ ಮನೆಯವ್ರಿಗೂ ಕೂಡ ಕಣ್ಣು ಕಾಣಿಸಲ್ಲ. ನಾವು ಈ ದೇವ್ರನ್ನ ಕಂಡುಕೊಳ್ಳೋದಕ್ಕಿಂತ ಮುಂಚೆನೇ ತುಂಬಾ ಕಷ್ಟಗಳನ್ನ ಸಫರ್ ಮಾಡಿದ್ವಿ. ಆದರೆ ನಮ್ಮ ಮದುವೆಗಿಂತ ಮುಂಚೆನೇ ನಮ್ಮ ಮನೆಯವರು ಈ ದೇವ್ರನಲ್ಲಿ ರಕ್ಷಣೆ ಹೊಂದಿದ್ರು, ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿದ್ರು. ಹಾಗಾಗಿ ನಾವು ಕೂಡ ನಮ್ಮ ಮನೆಯವರು ನಮ್ಮ ಮ್ಯಾರೇಜ್ ಆದಾಗ ಅವರು ಕೂಡ ಭಾಳಷ್ಟು ತಿರಸ್ಕಾರವನ್ನು ಮಾಡಿದರು. ನಮ್ಮ ಕಾಲಿಗೆ ಬರ್ತಾರೆ, ನಮಗೆ ಅವರಿಂದ ತೊಂದರೆ ಆಗುತ್ತೆ, ನಾವೇ ಕೂಡ ಅವ್ರನ್ನ ಸಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರನ್ನು ಕೂಡ ಭಾಳ ತಾತ್ಸಾರದಿಂದ ನೋಡಿ ನಮ್ಮನ್ನು ಬೇರೆ ಇಟ್ಟರು. ಆವಾಗ ಕೂಡ ನಾವು ಮದುವೆ ಆದ ತಕ್ಷಣ ನಾವು KR ಹೋಗಿ ಒಂದು ಹಾಸ್ಟೆಲಲ್ಲಿ ಇದ್ಕೊಂಡು ನಮಗೆ ದೇವರು ಒಂದು ವರವನ್ನು ಕೊಟ್ಟಿದ್ದರು, ಹಾಡು ಹೇಳೋದು ಒಂದು ವರ ಕೊಟ್ಟಿದ್ದರು. ಆ ಹಾಡು ಹೇಳಿ ಕೆಲಸ ಮಾಡಿ 3 ತಿಂಗಳು ಒಂದು ಸ್ವಲ್ಪ ಹಣವನ್ನು ಜೋಡಿಸ್ಕೊಂಡು, ನಮ್ಮ ಮನೆಯವ್ರಿಗೆ ಅವಾಗ ತುಂಬ ಹುಷಾರಿರಲಿಲ್ಲ. ಎದೆ ನೋವು, ಎದೆ ಕ್ಯಾನ್ಸರ್ ಇದೆಲ್ಲ ಬರ್ತಿತ್ತು. ಆಗ ಹೇಳ್ಬಿಟ್ಟು ಇಲ್ಲಿ ಅಶ್ವಥ್ ಬ್ರದರ್ ಅಂತ ಒಬ್ಬರು ಇದ್ದರು. ಅವರು ನಮ್ಮನ್ನು ಹೊಸರೋಡಿಗೆ ತಂದು ಪರಿಚಯ ಮಾಡಿದ್ರು. ಹೊಸರೋಡಿ ತಂದು ಪರಿಚಯ ಮಾಡಿದಾಗ ನಮಗೆ ಅವ್ರ ಮನೇಲಿ ಒಂದು ವಾರ ಉಳ್ಕೊಳ್ಳೋದಕ್ಕೆ ಕೂಡ ಜಾಗವನ್ನು ಕೊಟ್ಟರು. ಆ ಜಾಗ ಕೊಟ್ಟಾದಮೇಲೆ ಹಾಸ್ಪಿಟ್ಲ್ ವಿಚಾರದಲ್ಲಿ ಅವಾಗ ತಂದು ನಮ್ಮ ಪಾಸ್ಟರ್ಮಾರನ್ನ ಪರಿಚಯ ಮಾಡಿಸಿದ್ರು. ಆವಾಗ ಈ ದೇವ್ರ ಬಗ್ಗೆ ಎಲ್ಲ ಅವ್ರು ಹೇಳಿದರು. ಆವಾಗ ನಮಗೆ ಈ ಹೊಸರೋಡಿ ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ, ಒಂದು ಚಾಪೆನೂ ಕೂಡ ಇರಲಿಲ್ಲ. ನಾವು ಹೇಗಿದ್ವೋ ಹೇಗೆ ಬಂದ್ವೋ, ಒಂದು ಹುಟ್ಟು ಬಟ್ಟೆನಲ್ಲಿ ಕೂಡ ಬಂದ್ವಿ. 2-3 ಜೊತೆ ಬಟ್ಟೆ ಕೂಡ ಇತ್ತು ಅಷ್ಟೇ. ಅದಾದಮೇಲೆ ದೇವರು ಹೇಗೋ ಮಾಡಿ ನಮಗೊಂದು ಮನೆಯನ್ನು ಹೊಂದಿಸ್ಕೊಟ್ರು. ಒಂದು ಮನೆಯನ್ನು ಹೊಂದಿಸ್ಕೊಟ್ಟಾದ್ಮೇಲೆ ಹೀಗೆ ಪಾಸ್ಟರ್ ಎಲ್ಲ ಹೆಲ್ಪ್ ಮಾಡಿ ನಮಗೆ 1 ತಿಂಗಳು 2 ತಿಂಗಳು ಕೂಡ ಜೀವನ ಮಾಡೋದು ಕಷ್ಟ ಆಯಿತು. ಆಮೇಲೆ ದೇವರು ನಮಗೆ ಬೇರೆಯವ್ರ ಮೂಲಕವಾಗಿ ಒಂದು ಕೆಲಸವನ್ನು ಕೊಡಿಸಿ, ಅದಾದ ನಂತರ 3 ತಿಂಗಳ ಕಾಲ ನಮಗೆ ಜೀವನ ಮಾಡೋದಕ್ಕೆ ಸಹಾಯ ಮಾಡಿದ್ರು. ಅದಾದಮೇಲೆ ನಮಗೆ ಕೂಡ ಒಂದು ಸ್ವಂತವಾಗಿ ಆರ್ಕೆಸ್ಟ್ರಾ ಟೀಮ್ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆ ಕರುಣಿಸಿದರು. ಅದಾದಮೇಲೆ ನಮಗೆ ಕೂಡ 2 ವರ್ಷದಲ್ಲಿ ನಮಗೆ ಯಾವ ರೀತಿ ಅಭಿವೃದ್ಧಿ ಹೊಂದಿದ್ವಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ದೇವರು ಆ ರೀತಿಯಾಗಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ರು. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಅಬೋಷನ್ ಆಯಿತು. ಒಂದು ಸತಿ ಅಬೋಷನ್ ಆಯಿತು. ಆವಾಗ ಕೂಡ ಹಾಸ್ಪಿಟ್ಲಲ್ಲಿ ತುಂಬ ಕಷ್ಟವನ್ನು ಪಟ್ವಿ. ಅದು DNA ಟೆಸ್ಟ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದರು. ಅದನ್ನು ಕೂಡ ಮಾಡಿದ್ವಿ. ಆವಾಗಲೂ ಕೂಡ ಪಾಸ್ಟರ್ ಯಾರೆಲ್ಲ ಬಂದು ನಮಗೆ ಸಹಾಯನ ಮಾಡಿದರು. ಅದಾದಮೇಲೆ ದೇವರು ನಮಗೆ 1 ವರ್ಷದಲ್ಲಿ ನಿಮಗೆ ಒಳ್ಳೆಯ ಮಗುವನ್ನು ಕೊಡ್ತೀನಿ ಅಂತ ವಾಗ್ದಾನ ಕೊಟ್ಟರು. ಅದೇ ರೀತಿಯಾಗಿ 1 ವರ್ಷದಲ್ಲಿ ಮುದ್ದಾದಂಥ ಸುಂದರವಾದಂಥ ಒಂದು ಹೆಣ್ಣು ಮಗುವನ್ನು ನಮಗೆ ಕೊಟ್ಟರು. ಅದು ಕೂಡ ಈಗ ತುಂಬ ಆ್ಯಕ್ಟಿವ್ ಆಗಿದೆ. ಆದರೆ ನಮಗೆ ನಾನು ರಕ್ಷಣೆಯನ್ನು ಕಂಡುಕೊಂಡಿದ್ದು ಈಗ ಮಾರ್ಚು ಲಾಸ್ಟ್ ವೀಕಲ್ಲಿ ನಾನು ರಕ್ಷಣೆಯನ್ನು ಕಂಡುಕೊಂಡೆ. ಅದಾದಮೇಲೆ ನಮಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ನಮ್ಮ ಮನೆಯವರು ಕೂಡ ಎಲ್ಲರೂ ಹಂಗೆ ಅಂತಿದ್ರು, ಯಾಕೆ ಸೇರಿಕೊಂಡೆ, ಏನು ಮಾಡಿದ್ವಿ, ಇದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ನಾವು ಅದನ್ನೆಲ್ಲ ಕೂಡ ತಿರಸ್ಕಾರ ಮಾಡಿ, ಇಲ್ಲ ನಮಗೆ ಏಸಪ್ಪ ನಮ್ಮನ್ನು ಕೈ ಹಿಡಿದು ನಡೆಸಿದರೆ ನಾವು ಅವ್ರಿಗೋಸ್ಕರನೇ ಮುಂದೆ ಕೊನೆಗೂ ಜೀವಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಇನ್ನು ಈ ದೇವರಿಗೋಸ್ಕರವಾಗಿ ಜೀವಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದಿನ ಕೂಡ ನಾವು ಜೀವಿಸ್ತೀವಿ ಅಂತ ಹೇಳ್ಬಿಟ್ಟು ಈ 1-2 ಮಾತುಗಳನ್ನ ಮುಗಿಸ್ತೀನಿ. ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ.